ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ನವೋದಯ ಫಿಲ್ಮ್ಸಲ್ಲಿ ಚಾಪ್ಟರ್ ನಂಬರ್ 6 ಫ್ಯಾಕ್ಟರ್ಸ್ ಅಂಡ್ ಮಲ್ಟಿಪಲ್ಸ್ ಕನ್ನಡದಲ್ಲಿ ಅಪವರ್ತನಗಳು ಮತ್ತು ಗುಣಕಗಳು ಈ ಚಾಪ್ಟರ್ ಮೇಲೆ ಒಂದು 10 ಪ್ರಾಕ್ಟೀಸ್ ಕ್ವಶನ್ನ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಆಲ್ರೆಡಿ 90 ಕ್ವಶನ್ನ ಸಾಲ್ವ್ ಮಾಡಿಸಿದ್ದೀನಿ. ಈ ಕ್ಲಾಸಲ್ಲಿ 91ಇಂದ 100ವರೆಗೂ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಆಯಿತಾ? ಕ್ವಶನ್ ನಂಬರ್ 91 ನೋಡಿ. ಕ್ವಶನ್ ನಂಬರ್ 91ಅಲ್ಲಿ ಏನು ಕೇಳಿದ್ದೀನಿ ಅಂದರೆ 7 ಮಲ್ಟಿಪಲ್ಸು 21 ಮತ್ತೆ 77 ಮಧ್ಯೆ ಎಷ್ಟಿದೆ ಅಂತ ಕೇಳಿದೆ. ಆಯ್ತಾ? ಕನ್ನಡದಲ್ಲಿ 7ರ ಗುಣಕ 21 ಮತ್ತು 77ರ ನಡುವೆ ಎಷ್ಟಿದೆ ಅಂತ ಕೇಳಿದೆ. ಎಷ್ಟು ನಂಬರ್ಸ್ ಇದೆ ಅಂತ ಕೇಳಿದೆ. ಆಯ್ತಾ? ಅದಕ್ಕೆ ಏನು ಮಾಡಿ ಟೇಬಲ್ಸ್ ಹೇಳ್ಬೇಕು. 7 1 7 7 2 14 7 3 21 7 4 ಎಷ್ಟಾಗುತ್ತೆ? 7 1 7 7 14 7 3 21 7 4 28 7 5 35 7 6 42 7 7 49 7 8 56 7 8 56 7 9 63 7 10 70 7 11 7 11 ಎಷ್ಟಾಗುತ್ತೆ? 77 ಆಗುತ್ತೆ. ಅವನು ಕೇಳಿರೋದು 21 ಮತ್ತು 77 ಮಧ್ಯೆ ಎಷ್ಟಿದೆ ಅಂತ. ಆಯ್ತಾ? ಸೊ ಇದು ಕನ್ಸಿಡರ್ ಮಾಡ್ಕೊಳಕ್ಕಾಗಲ್ಲ. 21 ಮತ್ತು 77 ಮಧ್ಯೆ, ಆಯ್ತಾ? ಬಿಟ್ವೀನ್ ಅಂತ ಕೇಳಿದ್ದಾನೆ. ಆಯ್ತಾ? ಕನ್ನಡದಲ್ಲಿ ನಡುವೆ ಅಂತ ಕೇಳಿದ್ದಾನೆ. ಸೊ ಇಷ್ಟನ್ನು ಮಾತ್ರ ತಗೋಬೇಕು ನಾವು. ಎಷ್ಟಿದೆ? 1 2 3 4 5 6 7 ಇದೆ. ಆಯ್ತಾ? ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಬಿ. ಕ್ವಶನ್ ನಂಬರ್ 92 ನೋಡಿ. ಕ್ವಶನ್ ನಂಬರ್ 92 ಅಲ್ಲಿ ನಂಬರ್ 68 ಪ್ರೈಮ್ ಫ್ಯಾಕ್ಟರ್ಸ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ. ಕನ್ನಡದಲ್ಲಿ 68ರ ಅವಿಭಾಜ್ಯ ಅಪವರ್ತನಗಳನ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ. ಆಯ್ತಾ? 2 ಇಂದ ಶುರು ಮಾಡಿ 2 3 2 3 2 4 ಪುನಃ 2 ಇಂದ ಹೋಗುತ್ತೆ. 2 1 2 7 17 ಪ್ರೈಮ್ ನಂಬರ್ ಬಂತು. ಪ್ರೈಮ್ ನಂಬರ್ ಬಂದ ತಕ್ಷಣ ಸ್ಟಾಪ್ ಮಾಡಿ. ಏನಾಗುತ್ತೆ ಇದು? 2 × 2 × 70. ಆಯಿತಾ? ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಬಿ. ಕ್ವಶನ್ ನಂಬರ್ 93 ನೋಡಿ. ಕ್ವಶನ್ ನಂಬರ್ 93ಅಲ್ಲಿ ಆಯಿತಾ ನಂಬರ್ 88 ಪ್ರೈಮ್ ಫ್ಯಾಕ್ಟರ್ಸ್ನ ಫೈಂಡ್ ಔಟ್ ಮಾಡಬೇಕಂತೆ. ಆಯಿತಾ? ನಂಬರ್ 88 ಅವಿಭಾಜ್ಯ ಅಪವರ್ತನಗಳನ್ನ ಫೈಂಡ್ ಔಟ್ ಮಾಡಬೇಕಂತೆ. ಆಯಿತಾ? 2 4 2 4 2 2 2 2 ಪುನಃ 2 1 2 1 ಆಯಿತಾ? ಪ್ರೈಮ್ ನಂಬರ್ ಬಂತು. ಇಲ್ಲಿಗೆ ಸ್ಟಾಪ್ ಮಾಡಿ. ಸ್ಟಾಪ್ ಮಾಡ್ಬಿಟ್ಟು ಬರ್ಕೊಳ್ಳಿ. ಎಷ್ಟಿದೆ? 2 × 2 × 2 × 11. ಆಯಿತಾ? ಅವ್ನು ಕೇಳೋದು ನಂಬರ್ ಆಫ್ ಪ್ರೈಮ್ ಫ್ಯಾಕ್ಟರ್ 1 2 3 4 ಇದೆ. ಆಯಿತಾ? ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಬಿ. ಕ್ವಶನ್ ನಂಬರ್ 94 ನೋಡಿ. ಕ್ವಶನ್ ನಂಬರ್ 94ಅಲ್ಲಿ ನಂಬರ್ 7 ಮತ್ತು ನಂಬರ್ 14 ಫಸ್ಟ್ 5 ಮಲ್ಟಿಪಲ್ಸ್ ಅಲ್ಲಿ ಎಷ್ಟು ಕಾಮನ್ ಮಲ್ಟಿಪಲ್ ಸಿಗುತ್ತೆ ಅಂತ ಕೇಳಿದ್ದಾರೆ. ಆಯ್ತಾ? ನಂಬರ್ 7 ಮತ್ತು ನಂಬರ್ 14 ಅಲ್ಲಿ ಸಾಮಾನ್ಯ ಗುಣಕಗಳು ಮೊದಲ 5 ಗುಣಕಗಳಲ್ಲಿ ಎಷ್ಟು ಸಿಗುತ್ತೆ ಅಂತ ಕೇಳಿದ್ದಾರೆ. ಅದಕ್ಕೇನು ಮಾಡಿ ಟೇಬಲ್ ಬರಿಬೇಕು. 7 1 7 7 7 14 7 3 21 7 4 28 7 5 35. ಆಯಿತಾ? ಫಸ್ಟ್ 5 ಮಲ್ಟಿಪಲ್ಸ್ನ ಟೇಬಲ್ ಬರೀರಿ. 14 1 14 14 2 28 14 3 42 14 4 56 14 5 70. ಆಯಿತಾ? ಈಗ ಕಾಮನ್ ಮಲ್ಟಿಪಲ್ ಎಷ್ಟಿದೆ? ಇಲ್ಲಿ ನೋಡಿ, ಇಲ್ಲಿ 14 ಇದೆ ಕಾಮನ್ ಮಲ್ಟಿಪಲ್ಲು. ಇಲ್ಲಿ 14 ಇದೆ. ಆಯಿತಾ? ಅದಾದಮೇಲೆ 28 ಇದೆ, ಇಲ್ಲಿ 28 ಇದೆ. ಆಯಿತಾ? ಅಷ್ಟೇ. ನೆಕ್ಸ್ಟ್ ಇನ್ಯಾವುದು ಕಾಮನ್ ಬರೋಲ್ಲ. 14 28 28 ಎರಡು ಕಾಮನ್ ಮಲ್ಟಿಪಲ್ ಇದೆ. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಸಿ ಬರುತ್ತೆ. 14, 28. ಆಯಿತಾ? ಕ್ವಶನ್ ನಂಬರ್ 94ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 95 ನೋಡಿ. ಕ್ವಶನ್ ನಂಬರ್ 95ಅಲ್ಲಿ 4 ಆಪ್ಷನ್ ಕೊಟ್ಬಿಟ್ಟು ಅದರಲ್ಲಿ ಯಾವ ಆಪ್ಷನ್ ಸರಿ ಇದೆ, ಯಾವ ಆಪ್ಷನ್ ಟ್ರೂ ಅಂತ ಕೇಳಿದ್ದೇನೆ. ಆಯಿತಾ? ಫಸ್ಟ್ ಆಪ್ಷನ್ ನೋಡಿ, ಎವ್ರಿ ನಂಬರ್ ಇಸ್ ಎ ಫ್ಯಾಕ್ಟರ್ ಆಫ್ ಇಟ್ ಸೆಲ್ಫ್. ಕನ್ನಡದಲ್ಲಿ ಪ್ರತಿಯೊಂದು ಸಂಖ್ಯೆಯು ಸ್ವತಃ ಒಂದು ಅಪವರ್ತನವಾಗಿದೆ. ಆಯಿತಾ? ಆಪ್ಷನ್ ಏನು ಕೇಳಿದ್ದೇನೆ ಅಂದರೆ ಎವ್ರಿ ನಂಬರ್ ಇಸ್ ಎ ಫ್ಯಾಕ್ಟರ್ ಆಫ್ ಇಟ್ ಸೆಲ್ಫ್. ಪ್ರತಿಯೊಂದು ಸಂಖ್ಯೆಯು ಸ್ವತಃ ಒಂದು ಅಪವರ್ತನವಾಗಿದೆ. ಆಯ್ತಾ? ನೋಡಿ, ನಂಬರ್ 6 ಏನು ಫ್ಯಾಕ್ಟರ್ ಇದೆ?
ಒಂದು ಎಕ್ಸಾಂಪಲ್ ತಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ. ನಂಬರ್ 6 ಫ್ಯಾಕ್ಟರ್ ಏನಾಗಿದೆ, ಇದು 2 ಇಂದ 1 ಡಿವೈಡ್ ಆಗುತ್ತೆ, 2 ಇಂದ ಡಿವೈಡ್ ಆಗುತ್ತೆ, 3 ಇಂದ ಆಗುತ್ತೆ, 6 ಇಂದ ಆಗುತ್ತೆ. ಆಯ್ತಾ? ನೋಡಿ 6 ಇಂದನೂ ಆಗುತ್ತೆ. ಎವ್ರಿ ನಂಬರ್ ಇಸ್ ಎ ಫ್ಯಾಕ್ಟರ್ ಆಫ್ ಇಟ್ ಸೆಲ್ಫ್. ಫಾರ್ ಎಕ್ಸಾಂಪಲ್ 2 ತಗೊಳ್ಳಿ. ನಂಬರ್ 2 1 ಇಂದ ಡಿವೈಡ್ ಆಗುತ್ತೆ, 2 ಇಂದ ಡಿವೈಡ್ ಆಗುತ್ತೆ. ಆಯ್ತಾ? ನೋಡಿ ಎವ್ರಿ ನಂಬರ್ ಇಸ್ ಎ ಫ್ಯಾಕ್ಟರ್ ಆಫ್ ಇಟ್ ಸೆಲ್ಫ್. ಆಯ್ತಾ? ಪ್ರತಿಯೊಂದು ಸಂಖ್ಯೆ ಸ್ವತಃ ಒಂದು ಅಪವರ್ತನವಾಗಿದೆ. ಯಾವ್ದಾದ್ರು ನಂಬರ್ ತಗೊಳ್ಳಿ, ನೀವು ಯಾವ್ದಾದ್ರು ತಗೊಳ್ಳಿ. ನೆಕ್ಸ್ಟ್ 9 ತಗೊಳ್ಳಿ. ಆಯ್ತಾ? ಇದ್ರ ಫ್ಯಾಕ್ಟರ್ಸ್ ಎಷ್ಟಿದೆ, 1 ಇದೆ, ನೆಕ್ಸ್ಟ್ 3 ಇಂದ ಆಗುತ್ತೆ, ಅದಾದ್ಮೇಲೆ 9 ಇಂದ ಆಗುತ್ತೆ. ಇಲ್ಲಿ ನೋಡಿ, ಎವ್ರಿ ನಂಬರ್ ಇಸ್ ಎ ಫ್ಯಾಕ್ಟರ್ ಆಫ್ ಇಟ್ ಸೆಲ್ಫ್. ಆಯ್ತಾ? ಪ್ರತಿಯೊಂದು ಸಂಖ್ಯೆಯು ಸ್ವತಃ ಒಂದು ಅಪವರ್ತನ ಆಗಿದೆ ಅಂತ. ಆಯ್ತಾ? ಆಪ್ಷನ್ ಎ ಕರೆಕ್ಟ್ ಇದೆ. ಆಪ್ಷನ್ ಎ ಕರೆಕ್ಟ್ ಇದೆ. ಅದಾದ್ಮೇಲೆ ಆಪ್ಷನ್ ಬಿ ನೋಡಿ. ಆಪ್ಷನ್ ಬಿ ಏನ್ ಕೊಟ್ಟಿದ್ದಾನೆ, ನಂಬರ್ ಆಫ್ ಮಲ್ಟಿಪಲ್ ಆಫ್ ಎ ನಂಬರ್ ಆರ್ ಇನ್ಫೈನೈಟ್. ಆಯ್ತಾ? ಒಂದು ಸಂಖ್ಯೆಯ ಗುಣಕಗಳ ಸಂಖ್ಯೆಯು ಅನಂತವಾಗಿರುತ್ತದೆ. ಅನಂತವಾಗಿರುತ್ತದೆ ಅಂದ್ರೆ ನೋಡಿ, 2 1s 2, 2 2s 4. ಆಯ್ತಾ? ಅದೇ ರೀತಿ 2 10s 20. ಅದೇ ರೀತಿ ನೀವು ಬರ್ಕೊಂಡು ಹೋಗ್ತಾ ಇರ್ಬೋದು. ನೀವು ನಿಮ್ಮ ಲೈಫ್ ಸ್ಪ್ಯಾನ್ ಇರೋ ತನಕ ಬರ್ಕೊಂಡು ಹೋಗ್ತಾ ಇರ್ಬೋದು. ಆಯ್ತಾ? ನೀವು ಜೀವಂತವಾಗಿರೋ ತನಕ ಇದನ್ನ ಬರ್ಕೊಂಡು ಹೋಗ್ತಾ ಇರ್ಬೋದು. ಹಿಂಗೆ 2 99s ಎಷ್ಟು, 2 ಇಂಟು 999 ಎಷ್ಟು, ಅದೇ ರೀತಿ 2 ಇಂಟು 9 ಇಂಟು 1 ಇಂಟು 8 ಇಂಟು 2 ಇಂಟು ಸುಮ್ಮನೆ ಬರ್ಕೊಂಡು ಹೋಗ್ತಾ ಇರ್ಬೋದು. ಅಲ್ಲಿ ಅನಂತವಾಗಿರ್ತದೆ ಅಥವಾ ಇನ್ಫೈನೈಟ್ ಆಗಿರುತ್ತೆ ಅಂದ್ರೆ ಅದೇ ಮೀನಿಂಗ್. ನಂಬರ್ ಇದೆ, ನಂಬರ್ ಸಿಸ್ಟಮ್ 1 2 3 4 ಅಂತ ಎಲ್ಲಿ ಗಂಟೆ ಬರ್ಕೋಬಹುದು, ಅದು ಇನ್ಫೈನೈಟ್, ಎಲ್ಲಿ ತನಕನಾದ್ರು ಬರ್ಕೊಂಡು ಹೋಗ್ಬೋದು. ಆಯ್ತಾ? ನೀವೇನಾರ ಈಗ 5ನೇ ಕ್ಲಾಸ್ ಓದ್ತಾ ಇದ್ದೀರಾ, ನೀವೇನಾರ ಇದು ಬರಿತಾ ಕೂತ್ಕೊಂಡ್ರೆ ಈಗ ನನ್ನ ಏಜ್ ಬರೋ ತನಕ ಬರಿಬೋದು. ಆಯ್ತಾ? ಮತ್ತೆ ನಿಮ್ಮ ತಾತ ಇದಾರಲ್ಲ, ಅಜ್ಜಿ ತಾತ ಇದಾರಲ್ಲ, ಅವ್ರ ಏಜ್ ಬರೋ ತನಕ ಬರ್ಕೊಂಡು ಹೋಗ್ತಾ ಇರ್ಬೋದು. ಅದಕ್ಕೆ ಇದನ್ನ ಇನ್ಫೈನೈಟ್ ಅಂತ ಹೇಳ್ತಾರೆ. ಆಯ್ತಾ? ಅದಕ್ಕೆ ಇದನ್ನ ಇನ್ಫೈನೈಟ್ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಅನಂತವಾಗಿರ್ತದೆ ಅಂತ ಹೇಳ್ತಾರೆ. ಅದು ಟ್ರೂ ಇದೆ. ಆಪ್ಷನ್ ಬಿನು ಟ್ರೂ ಇದೆ. ನೆಕ್ಸ್ಟ್ ಆಪ್ಷನ್ ಸಿ ನೋಡಿ. ಆಪ್ಷನ್ ಸಿ ಏನ್ ಹೇಳ್ತಾನೆ, ಎ ನಂಬರ್ ಇಸ್ ಎಕ್ಸಾಕ್ಟ್ಲಿ ಡಿವಿಸಬಲ್ ಬೈ ಇಟ್ಸ್ ಫ್ಯಾಕ್ಟರ್. ಆಯ್ತಾ? ನೋಡಿ, ಆಪ್ಷನ್ ಸಿ ಹೇಳ್ತಾನೆ, ಎ ನಂಬರ್ ಇಸ್ ಎಕ್ಸಾಕ್ಟ್ಲಿ ಡಿವಿಸಬಲ್ ಬೈ ಇಟ್ಸ್ ಫ್ಯಾಕ್ಟರ್. ಆಯ್ತಾ? ಅದು ಸರಿ ಇದೆ. ನೋಡಿ, ನಂಬರ್ 6 ಇದೆಯಲ್ಲ, ನಂಬರ್ 6 ಇದ್ರ ಫ್ಯಾಕ್ಟರ್ ಏನಿದೆ, 2 ಇಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೆ. ನೋಡಿ, 2 ಇದ್ರ ಫ್ಯಾಕ್ಟರ್ 2 ಇದೆ, 2 ಇಂದ ಕಂಪ್ಲೀಟ್ ಆಗಿ 2 1s 2 3 ಇದೆ. ಆಯ್ತಾ? ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೆ. ಪುನಃ ನಂಬರ್ 6 ತಗೊಳ್ಳಿ, ಅದ್ರ ಫ್ಯಾಕ್ಟರ್ ಏನಿದೆ, 3 ಇದೆ, ಇನ್ನೊಂದು 3 ಇಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೆ. 3 1s 3 2s. ಪುನಃ ನಂಬರ್ 6. ಆಯ್ತಾ? ಅದ್ರ ಫ್ಯಾಕ್ಟರ್ 6 ಇದೆ, 6 ಇಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೆ. ಆಯ್ತಾ? ಅದು ಸರಿ ಇದೆ. ಟು ದ ಎ ನಂಬರ್ ಇಸ್ ಎಕ್ಸಾಕ್ಟ್ಲಿ ಡಿವಿಸಬಲ್ ಬೈ ಇಟ್ಸ್ ಫ್ಯಾಕ್ಟರ್. ಕನ್ನಡದಲ್ಲಿ ಒಂದು ಸಂಖ್ಯೆಯನ್ನು ಅದರ ಅಪವರ್ತನಗಳಿಂದ ನಿಖರವಾಗಿ ಭಾಗಿಸಬಹುದು ಅಥವಾ ಸಂಪೂರ್ಣವಾಗಿ ಭಾಗಿಸಬಹುದು. ಇದು ಎಕ್ಸಾಂಪಲ್. ಆಪ್ಷನ್ ಸಿನು ಟ್ರೂ ಇದೆ. ಆಯ್ತಾ? ಏನು ಟ್ರೂ ಇದೆ, ಬಿನು ಸರಿ ಇದೆ, ಸಿನು ಸರಿ ಇದೆ. ಹಂಗಂದ್ರೆ ಕೆಳಗಡೆ ನೋಡಿ, ಆಪ್ಷನ್ ಡಿ, ಆಪ್ಷನ್ ಡಿ ಆಲ್ ಆರ್ ಟ್ರೂ. ಆಯ್ತಾ? ಎಲ್ಲವೂ ಸರಿಯಾಗಿದೆ. ಅದಕ್ಕೆ ಏನು ಮಾಡಿ, ಕ್ವಶನ್ ನಂಬರ್ 95ಗೆ ಆಪ್ಷನ್ ಡಿ ಅಂತ ಮಾರ್ಕ್ ಮಾಡಿ. ಕ್ವಶನ್ ನಂಬರ್ 95ಗೆ ಆಪ್ಷನ್ ಡಿ ಅಂತ ಮಾರ್ಕ್ ಮಾಡಿ. ಕ್ವಶನ್ ನಂಬರ್ 96 ನೋಡಿ. ಕ್ವಶನ್ ನಂಬರ್ 96 ಇಂದ ಯೂನಿಟ್ ಟೆಸ್ಟ್, ಈ ಚಾಪ್ಟರ್ದು ಯೂನಿಟ್ ಟೆಸ್ಟ್ ಶುರು ಆಗ್ತಾ ಇದೆ. ಆಯ್ತಾ? ಕ್ವಶನ್ ನಂಬರ್ 96 ಇಂದ 110 ವರೆಗೂ 15 ಕ್ವಶನ್ನ ಯೂನಿಟ್ ಟೆಸ್ಟ್ ಅಂದ್ಬಿಟ್ಟು ಕ್ವಶನ್ನ ಫ್ರೇಮ್ ಮಾಡಿದ್ದೀನಿ. ಆಯ್ತಾ? ಇವೆಲ್ಲ ಕ್ವಶನ್ 15 ಕ್ವಶನ್ ಏನಿದೆ, ಇದೆಲ್ಲ ಪ್ರೀವಿಯಸ್ ಕ್ವಶನ್ ಪೇಪರಲ್ಲಿ ಅಪಿಯರ್ ಆಗಿದೆ. ಆದ್ರಿಂದ ಇದನ್ನ ನಿಜವಾಗ್ಲೂ ನೀವು ಟೆಸ್ಟ್ ತರ ತಗೊಳ್ಳಿ. ಆಲ್ರೆಡಿ ಹೇಳಿದ್ನಲ್ಲ, ಇದನ್ನ ಆನ್ಲೈನ್ ಟೆಸ್ಟ್ ತರನೇ ತಗೊಳ್ಳಿ. ಏನ್ ಮಾಡಿ, ಆನ್ಲೈನ್ ಟೆಸ್ಟ್ ಅಂದ್ರೆ ಕ್ವಶನ್ ನೋಡ್ಕೊಳ್ಳಿ, ಪಾಸ್ ಮಾಡಿ ವಿಡಿಯೋನ, ಸೊಲ್ಯೂಷನ್ ಫೈಂಡ್ ಔಟ್ ಮಾಡಿ, ಮತ್ತೆ ಆಪ್ಷನ್ ಎ ಇದೆ ಅಂತ ವಿಡಿಯೋನ ರನ್ ಮಾಡ್ಬಿಟ್ಟು ಕ್ರಾಸ್ ಚೆಕ್ ಮಾಡಿ. ಇದೇ ರೀತಿ 15 ಕ್ವಶನ್ನು ನೀವು ಆನ್ಲೈನ್ ಟೆಸ್ಟ್ ತಗೊಂಡು ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, 15 ಕ್ವಶನ್ಗೆ ಎಷ್ಟು ಸರಿ ಮಾಡಿದ್ದೀರಾ ಅಂದ್ಬಿಟ್ಟು. ಆಯ್ತಾ? ಈ ತರ ಮಾಡಿದ್ರೆ ನೀವು ಡೈರೆಕ್ಟ್ ಆಗಿ ಆನ್ಲೈನ್ ಟೆಸ್ಟ್ ತಗೊಂಡಂಗೂ ಆಗುತ್ತೆ, ಮತ್ತೆ ಸೆಲ್ಫ್ ಎವಾಲ್ಯೂಯೇಷನ್ ಆಗುತ್ತೆ. ಆಯ್ತಾ? ಕ್ವಶನ್ ನಂಬರ್ 96 ಇಂದ 110 ವರೆಗೂ ಇದೇ ಪ್ರೊಸೀಜರ್ನ ಫಾಲೋ ಮಾಡ್ಬಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ನಿಮ್ ಮಾರ್ಕ್ಸ್ ಹಾಕಿ, 15 ಕ್ವಶನ್ಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ. ಆಯ್ತಾ? ನೋಡಿ, ಇದು ಕ್ವಶನ್ 2022 ನವೋದಯ ಎಕ್ಸಾಮ್ ಅಲ್ಲಿ ಕೇಳಿದ್ದೇನೆ. ಏನಂದ್ರೆ 2100 ಅದ್ರದ್ದು ಪ್ರೈಮ್ ಫ್ಯಾಕ್ಟರ್ನ ಫೈಂಡ್ ಔಟ್ ಮಾಡ್ಬೇಕಂತೆ, ಅವಿಭಾಜ್ಯ ಅಪವರ್ತನಗಳನ್ನ ಫೈಂಡ್ ಔಟ್ ಮಾಡ್ಬೇಕಂತೆ. ಆಯ್ತಾ? ನೋಡಿ, ಲಾಸ್ಟ್ 0 ಇದೆ ಅಂದ್ರೆ 2 ಇಂದ ಡಿವೈಡ್ ಆಗುತ್ತೆ. 2 10s 20. ಅದಾದ್ಮೇಲೆ 2 5s ಪಕ್ಕ 0 ಇದೆ, 0 ಹಾಕೊಳ್ಳಿ. ಅಕಸ್ಮಾತ್ ನಿಮ್ಗೇನೋ ಡಿವಿಷನ್ ಗೊತ್ತಾಗ್ಲಿಲ್ಲ ಅಂದ್ರೆ ಈ ತರ ಮಾಡ್ಕೊಂಡು ಹೋಗ್ಬೇಕು. ಆಯ್ತಾ? ಈ ತರ ಮಾಮೂಲಿ ಈ ತರ ಮಾಡಿ ನಿಧಾನಕ್ಕೆ ಬರುತ್ತೆ. ನೆಕ್ಸ್ಟ್ ಇದನ್ನ 2 ಇಂದ ಆಗುತ್ತೆ, 2 5s. ನೆಕ್ಸ್ಟ್ 2 2s 4, 2 5s.
ಆಯಿತಾ 525 ಬರುತ್ತೆ. ನೆಕ್ಸ್ಟ್ ಇದು 2 ಇಂದ ಆಗಲ್ಲ, 5 5 10 11 12 ಸಮ್ ಆಫ್ ಡಿಜಿಟ್ ಮಾಡಿದ್ರೆ 12 ಬರ್ತಾ ಇದೆ. ಸೊ 3 ಇಂದ ಆಗುತ್ತೆ. 3 ಇಂದ 3 1 3 3 7 21 ಆಗುತ್ತೆ ಆಯಿತಾ. 3 7 21 ಮತ್ತು 3 5 15 ಆಗುತ್ತೆ. ಪುನಃ ಎಷ್ಟಾಗುತ್ತೆ? 7 1 8 8 7 1 8 8 2 13. ಇದು ಪುನಃ 3 ಇಂದ ಡಿವೈಡ್ ಆಗಲ್ಲ, 3 ಇಂದ ಆಗಲ್ಲ, 5 ಇಂದ ಆಗುತ್ತೆ ಆಯಿತಾ. 5 3 15 ಪುನಃ 25 ಆಗುತ್ತೆ. 25 5 5 ಪುನಃ ಇದು 5 ಇಂದ ಆಗುತ್ತೆ. 5 7 ಪ್ರೈಮ್ ನಂಬರ್ ಬತ್ತು ಸ್ಟಾಪ್ ಮಾಡಿ ಆಯಿತಾ. ಪ್ರೈಮ್ ನಂಬರ್ ಬತ್ತು ಸ್ಟಾಪ್ ಮಾಡಿ ಹಾರಿಜಾಂಟಲ್ ಲೈನಲ್ಲಿ ಬರ್ಕೊಳ್ಳಿ. 2 ಇಂಟು 2 ನೆಕ್ಸ್ಟ್ 3 ಇಂಟು 5 3 ಇಂಟು 5 5 ಇಂಟು 7 ನೋಡಿ ಆಪ್ಷನ್ 2 ಇಂಟು 2 2 ಇಂಟು 2 3 ಇಂಟು 5 ಇದೆ ಮತ್ತು 5 ಇಂಟು 7 ಇದೆ. ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 96ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 97 ನೋಡಿ. ಕ್ವಶನ್ ನಂಬರ್ 97ನ 2020 ನವೋದಯ ಮೇನ್ ಎಕ್ಸಾಮಲ್ಲಿ ಕೇಳಿದ್ದಾರೆ ಆಯಿತಾ. ಏನು ಕೇಳಿದ್ದಾನೆ? ದ ಸ್ಮಾಲೆಸ್ಟ್ 4 ಡಿಜಿಟ್ ನಂಬರ್ ವೆನ್ ಎಕ್ಸ್ಪ್ರೆಸ್ಡ್ ಆಸ್ ಎ ಪ್ರಾಡಕ್ಟ್ ಆಫ್ ಪ್ರೈಮ್ ಈಸ್. 4 ಅಂಕಿಯ ಅತಿ ಚಿಕ್ಕ ಸಂಖ್ಯೆಯನ್ನು ಅವಿಭಾಜ್ಯ ಅಪವರ್ತನಗಳನ್ನಾಗಿ ಪರಿವರ್ತಿಸಿದಾಗ ಆಯಿತಾ. 4 ಡಿಜಿಟ್ ಸ್ಮಾಲೆಸ್ಟ್ ನಂಬರ್ ಯಾವುದು? 4 ಡಿಜಿಟ್ ಸ್ಮಾಲೆಸ್ಟ್ ನಂಬರ್ ಅಂದರೆ 4 ಡಿಜಿಟ್ ಸ್ಮಾಲೆಸ್ಟ್ ನಂಬರ್ ಯಾವುದು? 1000 ಆಯಿತಾ. 1000 ಈ ನಂಬರ್ದು ಪ್ರೈಮ್ ಫ್ಯಾಕ್ಟರ್ಸ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದೇನೆ ಅಷ್ಟೇ ಆಯಿತಾ. 4 ಡಿಜಿಟ್ 4 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಆಯಿತಾ. ಕನ್ನಡ ಮೀಡಿಯಂ ಮಕ್ಕಳು ಡೈರೆಕ್ಟಾಗಿ ಬರ್ಕೋಬೇಕು, ನಾನು ಬರೆದ್ರೆ ಟೈಮ್ ವೇಸ್ಟ್ ಆಗುತ್ತೆ ಆಯಿತಾ. 4 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಅಂದ್ಬಿಟ್ಟು ವಿಡಿಯೋ ಪಾಸ್ ಮಾಡ್ಬಿಟ್ಟು ಬರ್ಕೊಳ್ಳಿ. ನೆಕ್ಸ್ಟ್ ಅವ್ನು ಕೇಳಿರೋದೇನು? 1000ದು ಪ್ರೈಮ್ ಫ್ಯಾಕ್ಟರ್ನ ಫೈಂಡ್ ಔಟ್ ಮಾಡಿ. 1000 ಅಲ್ವಾ? 4 ಡಿಜಿಟ್ ಸ್ಮಾಲೆಸ್ಟ್ ನಂಬರ್ ಅಂದರೆ 1000 ಆಯಿತಾ. 1000 2 ಇಂದ ಡಿವೈಡ್ ಮಾಡಿದ್ರೆ 500 ಆಗುತ್ತೆ. 500 ಬೈ 2 ಅಂದರೆ 250 ಆಗುತ್ತೆ. 250 ಬೈ 2 ಅಂದರೆ 125 ಆಗುತ್ತೆ. 125 5 6 7 8 2 ಇಂದ ಡಿವೈಡ್ ಆಗಲ್ಲ, 3 ಇಂದನೂ ಆಗಲ್ಲ, 4 ಇಂದನೂ ಆಗಲ್ಲ, 5 ಇಂದ ಆಗುತ್ತೆ. 525 ಪುನಃ ಇದು 5 ಇಂದ ಆಗುತ್ತೆ. 5 5 ಇದು ಪ್ರೈಮ್ ಫ್ಯಾಕ್ಟರ್ಸ್ ಆಗುತ್ತೆ. ಇದನ್ನು ಹಾರಿಜಾಂಟಲ್ ಲೈನಲ್ಲಿ ಬರ್ಕೊಳ್ಳಿ. 2 ಇಂಟು 2 ನೆಕ್ಸ್ಟು 2 ಇಂಟು 5 2 ಇಂಟು 5 ನೆಕ್ಸ್ಟು 5 ಇಂಟು 5 ಯಾವ್ದು ಬರುತ್ತೆ ಆಪ್ಷನ್ನು? ಆಪ್ಷನ್ ಸಿ ಬರುತ್ತೆ ಆಯಿತಾ. ಅವನು ಉಲ್ಟಾ ಕೊಟ್ಟಿದ್ದಾನೆ ಅಷ್ಟೇ, ಎಲ್ಲ ಒಂದೇ. ನೀವು ಹಿಂಗಾರು ಬರಿಬೋದು, ಹಿಂಗಾರು ಬರಿಬೋದು. 5 ಇಂಟು 5 ಇಂಟು 5 ಇಂಟು 2 ಇಂಟು 2 ಇಂಟು 2 ಅಂತ ಕೊಟ್ಟಿದ್ದಾನೆ ಆಯಿತಾ. ಹಿಂಗಾರು ಬರಿಬೋದು, ಹಂಗಾರು ಬರಿಬೋದು. ಫಾರ್ ಎಕ್ಸಾಂಪಲ್ ನೋಡಿ, 5 2s 10 ಬರುತ್ತೆ, 2 5s 10 ಬರುತ್ತೆ. ನೀವು ಹಿಂಗಾರು ಬರಿಬೋದು, ಹಿಂಗಾರು ಬರಿಬೋದು ಆಯಿತಾ. ಕ್ವಶನ್ ನಂಬರ್ 97ಗೆ ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಸಿ. ಕ್ವಶನ್ ನಂಬರ್ 98 ನೋಡಿ. ಕ್ವಶನ್ ನಂಬರ್ 98ನ 2020 ನವೋದಯ ಮೇನ್ ಎಕ್ಸಾಮಲ್ಲಿ ಕೇಳಿದ್ದಾರೆ. ಇದರಲ್ಲೂ ಅಷ್ಟೇ ನಂಬರ್ 640ದು ಪ್ರೈಮ್ ಫ್ಯಾಕ್ಟರ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ ಆಯಿತಾ. 640 ಬರ್ಕೊಳ್ಳಿ. ಪ್ರೈಮ್ ಫ್ಯಾಕ್ಟರ್ಸ್ನ ಫೈಂಡ್ ಔಟ್ ಮಾಡಿ. ಫಸ್ಟ್ 2 ಇಂದ ಟ್ರೈ ಮಾಡಿ. 2 3s 2s ಪುನಃ 2 ಇಂದ 2 1s 2 6 2 1 2 6 ಅದು ಪಕ್ಕ 0 ಇದೆ, 0 ಹಾಕ್ಕೊಳ್ಳಿ. ಪುನಃ 2 ಇಂದ 2 8 ಪುನಃ 2 ಇಂದ 40 ಪುನಃ 2 ಇಂದ ಹೋಗುತ್ತೆ. 20 ಪುನಃ 2 ಇಂದ ಹೋಗುತ್ತೆ. 2 10s ಪುನಃ 2 ಇಂದ ಹೋಗುತ್ತೆ. 2 5s ನಂಬರ್ ಆಫ್ 2 ಎಷ್ಟು ಬಂತು ನೋಡಿ? 2 ಇಂಟು 2 ಒಂದು ಸೆಟ್ ಬಂತು. ಪುನಃ 2 ಇಂಟು 2 ನೀವು ಬರಬೇಕಾದ್ರೆ ಹಿಂಗೆ ಬರ್ಕೊಳ್ಳಿ, ಎಲ್ಲ ಕನ್ಫ್ಯೂಸ್ ಆಗುತ್ತೆ. 2 ಇಂಟು 2 ಇನ್ನೊಂದು ಸೆಟ್ ಬಂತು. 2 ಇಂಟು 2 ಇನ್ನೊಂದು ಸೆಟ್ ಬಂತು. ನೆಕ್ಸ್ಟು 2 ಇಂಟು 2 2 ಇಂಟು 2 ಮೂರನೇ ಸೆಟ್ ಬಂತು. ನೆಕ್ಸ್ಟು ಲಾಸ್ಟಲ್ಲಿ 2 ಇಂಟು 5 ಇದೆ. ಲಾಸ್ಟಲ್ಲಿ 2 ಇಂಟು 5 ಇದೆ. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಡಿ ಆಯಿತಾ. ಕ್ರಾಸ್ ಚೆಕ್ ಮಾಡಿ. 2 ಇಂಟು 2 2 ಇಂಟು 2 2 ಇಂಟು 2 ಲಾಸ್ಟಲ್ಲಿ 2 ಇಂಟು 5 ಆಯಿತಾ. ಕ್ವಶನ್ ನಂಬರ್ 98ಗೆ ಆಪ್ಷನ್ ಡಿ ಆಯಿತಾ. ಈ ಥರ
ಲೆಂತ್ ಇದ್ದಾಗ ಈ ತರ ಗ್ರೂಪ್ ಮಾಡ್ಕೊಳ್ಳಿ, ನಿಮಗೆ ಕನ್ಫ್ಯೂಸ್ ಆಗಲ್ಲ 2 ಎಷ್ಟು ನಂಬರ್ ಬಂದಿದೆ ಅಂತ. ಆಯ್ತಾ? ಕ್ವಶನ್ ನಂಬರ್ 98ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 99 ನೋಡಿ. ಕ್ವಶನ್ ನಂಬರ್ 99 ನ ಓದಿ ಅರ್ಥ ಮಾಡ್ಕೊಳ್ಳಿ. ಆಯ್ತಾ? ಕ್ವಶನ್ ನೋಡ್ತಾ ಇದ್ದಾಗ ಏನೋ ಡಿಫ್ರೆಂಟ್ ಆಗಿ ಕೊಟ್ಬಿಟ್ಟಿದ್ದಾನೆ, IIT JEE ಲೆವೆಲ್ ಕೊಟ್ಬಿಟ್ಟಿದ್ದಾನೆ. ಆಯ್ತಾ? ತುಂಬಾ ಟಫ್ ಆಗಿದೆ ಆ ತರ ಅನ್ಸುತ್ತೆ. ಫಸ್ಟ್ ಟೈಮ್ ಈವನ್ ನಾನು ಓದಿದ್ರು ಅನ್ಸುತ್ತೆ ಏನೋ ದೊಡ್ಡದಾಗಿ ಕೊಟ್ಬಿಟ್ಟಿದ್ದಾನೆ, SLC ಮಕ್ಕಳು ಕೊಡೋ ಕ್ವಶನ್ ನ 5ನೇ ಕ್ಲಾಸ್ ಮಕ್ಕಳು ಕೊಟ್ಬಿಟ್ಟಿದ್ದಾನೆ ಅಂತ ಅನ್ಸುತ್ತೆ. ಆದ್ರೆ ಅದು ಅಲ್ಲ, ತುಂಬಾ ಈಸಿ ಐತೆ ನೋಡಿ. ಏನ್ ಕೇಳಿದಾರೆ ಅಂದ್ರೆ ಎ ಕಾಮನ್ ಮಲ್ಟಿಪಲ್ ಆಫ್ ಬೋತ್ 9 and 7. ಆಯ್ತಾ? ಕಾಮನ್ ಮಲ್ಟಿಪಲ್ ಆಫ್ ಬೋತ್ 9 and 7 is ಎ. ಆಯ್ತಾ? 9 ಮತ್ತೆ 7 ಕಾಮನ್ ಮಲ್ಟಿಪಲ್ ನ ಫೈಂಡ್ ಔಟ್ ಮಾಡ್ಬೇಕಂತೆ. ಆ ಕಾಮನ್ ಮಲ್ಟಿಪಲ್ 1200 ಮತ್ತೆ 1300 ನಡುವೆ ಇದೆಯಂತೆ. ಆಯ್ತಾ? ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. 9 ಮತ್ತೆ 7 ಕಾಮನ್ ಮಲ್ಟಿಪಲ್ ನ ಫೈಂಡ್ ಔಟ್ ಮಾಡ್ಬೇಕಂತೆ. ಆ ಕಾಮನ್ ಮಲ್ಟಿಪಲ್ 1200 ಮತ್ತೆ 1300 ಇವೆರಡರ ಮಧ್ಯೆ ಇದೆಯಂತೆ. ಆಯ್ತಾ? 4 ಆಪ್ಷನ್ ಕೊಟ್ಬಿಟ್ಟು ಫೈಂಡ್ ಔಟ್ ಮಾಡಿ ಅಂತ ಕೇಳಿದೆ. ಕ್ವಶನ್ ಇಷ್ಟೇ, ತುಂಬಾ ಸಿಂಪಲ್ ಆಗಿದೆ. ರಿಪೀಟ್ ಮಾಡ್ಲಾ? 9 ಮತ್ತೆ 7 ಕಾಮನ್ ಮಲ್ಟಿಪಲ್ ನ ಫೈಂಡ್ ಔಟ್ ಮಾಡ್ಬೇಕಂತೆ. ಆ ಮಲ್ಟಿಪಲ್ 1200 ಮತ್ತೆ 1300 ನಡುವೆ ಇದೆಯಂತೆ. ಆಯ್ತಾ? ಹಂಗನ್ಬಿಟ್ಟು 4 ಆಪ್ಷನ್ ಕೊಟ್ಟಿದ್ದಾರೆ. ಮತ್ತೆ ಈ 4 ಆಪ್ಷನ್ ನೋಡಿ, ಕೇರ್ಫುಲ್ ಆಗಿ ನೋಡಿ. ಇದೆಲ್ಲ 4 ಆಪ್ಷನ್ 1200 ಮತ್ತೆ 1300 ಮಧ್ಯೆ ಇದೆ. ಆಯ್ತಾ? ಅದರಿಂದ ಪ್ರತಿಯೊಂದು ನಂಬರ್ ಚೆಕ್ ಮಾಡ್ಬೇಕಾಗುತ್ತೆ. ಫಸ್ಟ್ ಆಪ್ಷನ್ ಎ ಚೆಕ್ ಮಾಡಿ, ಬರಲ್ಲ. ಹೆಂಗ್ ಚೆಕ್ ಮಾಡ್ತೀರಾ? ಆಪ್ಷನ್ ಎನ 9 ಇಂದನೂ ಡಿವೈಡ್ ಮಾಡಿ, 7 ಇಂದನೂ ಡಿವೈಡ್ ಮಾಡಿ. ಆಯ್ತಾ? ಕಂಪ್ಲೀಟ್ ಆಗಿ ಡಿವೈಡ್ ಆಗಲ್ಲ. ನೆಕ್ಸ್ಟ್ ಆಪ್ಷನ್ ಬಿ ತಗೊಳ್ಳಿ, 1260. ಆಯ್ತಾ? ಫಸ್ಟ್ 9 ಇಂದ ಡಿವೈಡ್ ಮಾಡಿ, 9 ಇಂದ ಡಿವೈಡ್ ಮಾಡಿ. 9 1 9 ಎಷ್ಟು ಬತ್ತು? 3 ಉಳ್ಕೋತು. ಇಲ್ಲಿ 6 ಇದೆ. 9 9 9 9 2 18 9 3 27 9 4 36. ಆಯ್ತಾ? 0 0 ಮತ್ತೆ ಇಲ್ಲೊಂದು 0 ಇದೆ. ಈ 0 ಇಲ್ಲಿ ಹಾಕೊಳ್ಳಿ, ಇಲ್ಲಿ 0 ಇಲ್ಲಿ ಹಾಕೊಳ್ಳಿ. ಆಯ್ತಾ? 1260 9 ಇಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗ್ತಾ ಇದೆ. ಪುನಃ 7 ಇಂದ ಟ್ರೈ ಮಾಡಿ. 7 ಇಂದ 1260 ನ ಟ್ರೈ ಮಾಡಿ. 7 1 7 ಎಷ್ಟು ಉಳ್ಕೋತು? 3 2 5 ಉಳ್ಕೋತು. ಪುನಃ 6 8 7 8 7 8 7 8 56 0 0 ಇಲ್ಲಿ ಒಂದು 0 ಬಂತು, 0 ಇಲ್ಲಿ 0. ಆಯ್ತಾ? 1260 7 ಇಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗ್ತಾ ಇದೆ. ಆಯ್ತಾ? ಕಂಪ್ಲೀಟ್ ಆಗಿ ಡಿವೈಡ್ ಆಗ್ತಾ ಇದೆ. ಮತ್ತೆ 1260 ಇದೆಯಲ್ಲ, ಇವೆರಡರ ಮಧ್ಯೆ ಬರುತ್ತೆ. 1260 ಇದೆ ಅದ್ರ ಕಾಮನ್ ಮಲ್ಟಿಪಲ್. ಆಯ್ತಾ? 1260 9 ಇಂದನೂ ಕಂಪ್ಲೀಟ್ ಆಗಿ ಡಿವೈಡ್ ಆಗ್ತಾ ಇದೆ. 1260 7 ಇಂದನೂ ಕಂಪ್ಲೀಟ್ ಆಗಿ ಡಿವೈಡ್ ಆಗ್ತಾ ಇದೆ. ಇದರ ಅರ್ಥ 9 ಮತ್ತೆ 7 ಕಾಮನ್ ಮಲ್ಟಿಪಲ್ 1260 ಮತ್ತೆ 1260 ಇವೆರಡು ಮಧ್ಯೆ ಬರ್ತಾ ಇದೆ. ಆಪ್ಷನ್ ಏನ್ ಬರುತ್ತೆ ನಮ್ಗೆ? ಕ್ವಶನ್ ನಂಬರ್ 99ಗೆ ಆಪ್ಷನ್ ಬಿ ಬರುತ್ತೆ. ಆಯ್ತಾ? ಕ್ವಶನ್ ನಂಬರ್ 99ಗೆ ಆಪ್ಷನ್ ಬಿ ಬರುತ್ತೆ. ಆಯ್ತಾ? ಬಿ ಅಂತ ಮಾರ್ಕ್ ಮಾಡಿ. ಕ್ವಶನ್ ನಂಬರ್ 100 ನೋಡಿ. ಈ ಕ್ವಶನ್ ನ 2016 ನವೋದಯ ಮೇನ್ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಆಯ್ತಾ? ಏನ್ ಕೇಳಿದ್ದಾರೆ? ದ ಸಮ್ ಆಫ್ ದ ಫಸ್ಟ್ 4 ಮಲ್ಟಿಪಲ್ಸ್ ಆಫ್ 6. 6ರ ಮೊದಲ 4 ಗುಣಕಗಳ ಮೊತ್ತ. ಆಯ್ತಾ? ಎಷ್ಟು ಸಿಂಪಲ್ ಆಗಿದೆ ನೋಡಿ. 6 1 6, 6 2 12, 6 3 18, 6 4 24. ಸಮ್ ಮಾಡಿ. ಆಯ್ತಾ? ಫಸ್ಟ್ 4 ಮಲ್ಟಿಪಲ್ 1 2 3 4 4 ಮಲ್ಟಿಪಲ್ ಆಡ್ ಮಾಡೋರು ಎಷ್ಟು ಬರುತ್ತೆ? 60 ಬರುತ್ತೆ. ಆಯ್ತಾ? ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 100ಗೆ ಆಪ್ಷನ್ ಡಿ ಬರುತ್ತೆ. ಆಯ್ತಾ? ಲಾಸ್ಟ್ ಕ್ವಶನ್ ತರ ಒಂದ್ ಸ್ವಲ್ಪ ಟ್ರಿಕ್ಕಿಯಾಗೂ ಬರ್ಬೋದು, ಈ ರೀತಿ ತುಂಬಾ ಸಿಂಪ್ಲೆಸ್ಟ್ ಆಗೂ ಬರ್ಬೋದು. ಆಯ್ತಾ? ಎಲ್ಲದಕ್ಕೂ ಎಲ್ಲಾ ರೀತಿಯಲ್ಲೂ ನೀವು ಪ್ರಿಪೇರ್ ಆಗಿ. ಸವ್ಯಸಾಚಿ ಹೆಸರು ಕೇಳಿದಿರಲ್ಲ. ಸವ್ಯಸಾಚಿ ಅಂದ್ರೆ ಏನು ಗೊತ್ತಾ? ಅರ್ಜುನನ ಸವ್ಯಸಾಚಿ ಅಂತ ಹೇಳ್ತಾರೆ. ಆಯ್ತಾ? ಏನಕ್ಕೆ ಅಂದ್ರೆ ಅವನು ಬಲ್ಗೈ ಎಡಗೈ ಎರಡನ್ನೂ ಈಕ್ವಲ್ ಆಗಿ ಯೂಸ್ ಮಾಡ್ತಾ ಇದ್ದಂತೆ. ಅದಕ್ಕೆ ಅವನ ಸವ್ಯಸಾಚಿ ಅಂತ ಹೇಳ್ತಾ ಇರಂತೆ. ನೀವು ಅಷ್ಟೇನೆ, ಕಷ್ಟ ಬಂದ್ರು ಆನ್ಸರ್ ಮಾಡ್ಬೇಕು, ಈಸಿ ಬಂದ್ರು ಆನ್ಸರ್ ಮಾಡ್ಬೇಕು. ಸವ್ಯಸಾಚಿ ತರ ರೆಡಿ. ಮ್ಯಾಥ್ಸ್ ಅಲ್ಲಿ ಸವ್ಯಸಾಚಿ ಆಗ್ಬೇಕು ನೀವು, ಆ ತರ ರೆಡಿ ಆಗಿ. ಆಯ್ತಾ? ಏನೇ ಇದ್ರು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಆಯ್ತಾ? ನಾನು ರಿಪ್ಲೈ ಮಾಡ್ಲಿಲ್ಲ ಅಂದ್ರೂ ನಾನು ನೋಡ್ತಾ ಇರ್ತೀನಿ, ಕಮೆಂಟ್ ನೋಡ್ತಾ ಇರ್ತೀನಿ. ರಿಪ್ಲೈ ಮಾಡ್ಲಿಲ್ಲ ಎಲ್ಲ ಪ್ರತಿಯೊಬ್ರು ರಿಪ್ಲೈ ಮಾಡ್ತಾ ಕೂತ್ಕೊಂಡ್ರೆ ಪಟ ಯಾರು ಮಾಡ್ತಾರೆ? ಅರ್ಥ ಆಯ್ತಾ? ಅದಕ್ಕೆ ಕಾಮೆಂಟ್ ಸಾಮಾನ್ಯವಾಗಿ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ರಿಪ್ಲೈ ಮಾಡಕ್ ಟೈಮ್ ಸಿಗಲ್ಲ. ಒಂದ್ಸಲ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ನಿಮ್ದು ಏನಿದೆ ಒಪಿನಿಯನ್ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ನಾನು ಅಪ್ಡೇಟ್ ಆಗ್ತೀನಿ. ಇನ್ ಕೇಸ್ ಏನಾರ ಮಾಡಿಫಿಕೇಶನ್ ಚೇಂಜಸ್ ಏನಾರು ಮಾಡ್ಕೋಬೇಕು ನನ್ನ ಟೀಚಿಂಗ್ ಮೆಥಡ್ ಅಲ್ಲಿ, ಅಥವಾ ಇನ್ನೂ ಸ್ಲೋ ಮಾಡಬೇಕು, ಇಲ್ಲ ಮಾಡ್ತಾ ಇರೋದು ಮೀಡಿಯಂ ಲೆವೆಲ್ ಅಲ್ಲಿ ಇದೆ, ಏನೇ ಹೇಳಿದ್ರು ನನಗೆ ಒಂದು ಇದಾಗುತ್ತೆ. ಆಯ್ತಾ?
ಅದಕ್ಕೋಸ್ಕರ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಒಪಿನಿಯನ್ನ ಹಾಕಿ. ಥ್ಯಾಂಕ್ ಯು.